forever on fire. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ಪೂರ್ವಭಾವಿ ಕೃತ್ಯ ಎನ್ನಲು ಮತ್ತೊಂದು ಸಾಕ್ಷಿ ಲಭ್ಯವಾಗಿದೆ. ನೋಡಿ, ಇದು ಆಕಸ್ಮಿಕ ಘಟನೆ ಇದು ಅಂಥೇಳಿ ಸರ್ಕಾರ ಹೇಳಿತು. ವಿಪಕ್ಷಗಳ ಆರೋಪ ಇದು ಪ್ರೀ ಪ್ಲಾನ್ಡ್ ಪೂರ್ವ ನಿಯೋಜಿತ ಕೃತ್ಯ ಅಂತ. ಈಗ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಹೋಗ್ತಾ ಇದೆ. ಪೊಲೀಸರಿಂದ ನಾಗಮಂಗಲದ ಎಲ್ಲಾ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ವೇಳೆ ಪೊಲೀಸರಿಗೆ ಸಿಕ್ಕಿದಾವೆ ಹಲವು ಸಾಕ್ಷ್ಯಗಳು. ಹಾರೆಯನ್ನ ತಂದು ಸಿಸಿಟಿವಿ ನಾಶ ಮಾಡಿದ್ದಾರೆ ಕಿಡಿಗೇಡಿಗಳು. ಅಂಗಡಿಗಳಿಗೆ ಬೆಂಕಿ ಹಾಕುವ ಮುನ್ನ ಸಿಸಿಟಿವಿ ಹೊಡೆದಿದ್ದಾರೆ, ಗೊತ್ತಾಗಬಾರ್ದು, ಕ್ಯಾಪ್ಚರ್ ಆಗಬಾರ್ದು ಅಂತ. ನೋಡಿ, ಬೆಂಕಿ ಹಚ್ಚಿದ್ದಾರೆ, ಕಲ್ಲು ಹೊಡೆದಿದ್ದಾರೆ, ಅದೆಲ್ಲ ಸರಿ ಆಗಬಾರ್ದು ಅಂತ ಸಿಸಿ ಕ್ಯಾಮ್ರಾ ಧ್ವಂಸ ಮಾಡುತ್ತಿರುವ ದೃಶ್ಯ ಇದು ಸರಿಯಾಗಿದೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಆದಂತಹ ಒಂದು ಗಲಭೆ ಪ್ರಕರಣ ಇದು. ನೋಡಿ, ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಹೋಗ್ತಾ ಇದೆ. ಇದು ಪ್ರೀ ಪ್ಲಾನ್ಡ್ ಅನ್ಲಿಕ್ಕೆ ಮತ್ತೊಂದು ಸಾಕ್ಷ್ಯ. ಇದು ಆಕಸ್ಮಿಕನ ಇದು? ಇಲ್ಲ, ಹಂಗೆ ಮೆರವಣಿಗೆ ಹೋಗ್ತಾ ಇತ್ತು, ಅವ್ರೇನೋ ಕುಣಿದ್ರು ಅಂತ ಹೇಳಿ. ನೋಡಿ, ಈ ದೃಶ್ಯಗಳು ನೋಡ್ತಾ ಇದ್ದೀವಿ. ಹಾರೆ ಇದೆ ನೋಡಿ, ಆಗಂತುಕರು ಸಿಸಿ ಕ್ಯಾಮ್ರಾ ಹೊಡಿತಾ ಇದ್ದಾರೆ, ಗೊತ್ತಾಗಬಾರ್ದು ಅಂಥೇಳಿ. ನೋಡಿ, ಹಾರೆ ಹೆಂಗೆ ಬರುತ್ತೆ ರೀ? ಆಕಸ್ಮಿಕನ ಹಾರೆ ಅನ್ನೋದು? ಅಲ್ಲಿ ಯಾವನಾದ್ರೂ ಬಿಸಾಕ್ ಹೋಗಿದ್ನ ಕೈಗೆ ಸಿಗೋಕ್ಕೆ ಏಕಾಏಕಿ? ಪ್ರೀ ಪ್ಲ್ಯಾಂಡ್ ಆಗಿ ತಂದು ಹಾರೆಯಿಂದ CCTVಯನ್ನು ಒಡೆದು ಹಾಕಿದ್ದಾರೆ. ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅನ್ಕೊಂಡ್ಬಿಟ್ಟಿದ್ದಾರೆ ಈ CCTV ಒಡೆದು ಬಿಟ್ರೆ ಕ್ಯಾಪ್ಚರ್ ಆಗಿ, CCTV ಒಡೆದ ಮೇಲೆ ಕ್ಯಾಪ್ಚರ್ ಆಗದೆ ಇರಬಹುದು, ಒಡೆಯೋದು ಕ್ಯಾಪ್ಚರ್ ಆಗ್ತಿರುತ್ತೆ ಅದು. ನೋಡಿ, ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. CCTVಯಲ್ಲಿ ಕ್ಯಾಪ್ಚರ್ ಆಗಬಾರ್ದು, ನಾವು ಸಿಕ್ಕಾಕೊಳ್ಬಾರ್ದು ಅಂಥೇಳಿ ಅಲ್ಲಿ ಆ ಹಾರೆಯನ್ನು ತಂದು CCTVಯನ್ನು ನಾಶ ಮಾಡಿದ್ದಾರೆ ಕಿಡಿಗೇಡಿಗಳು. ನಾವಿಲ್ಲಿ ಆ ಕೋಮು ಈ ಕೋಮು ಅಂತ ಹೇಳಕ್ಕೆ ಹೋಗೋದಿಲ್ಲ, ತನಿಖೆ ಆದಮೇಲೆ ಅದು ಬೇಕಾದ್ರೆ ಪ್ರೂವ್ ಆಗಲಿ. ಆದರೆ ಆಕಸ್ಮಿಕ ಇದು ಸಡನ್ ಆಗಿದ್ದು, ಪ್ರೀ ಪ್ಲಾನ್ಡ್ ಅಲ್ಲ ಅಂತ ಹೇಳೋರಿಗೆ ಇದು ಉತ್ತರ ಆಗುತ್ತೆ ಬಹುಶಃ. ಮೆರವಣಿಗೆ ಸಂದರ್ಭದಲ್ಲೇ, ಅದು ಗಣೇಶ ಮೆರವಣಿಗೆ ಸಂದರ್ಭದಲ್ಲೇ ಗಲಾಟೆ ಆಗಬೇಕು ಅಂತ ಮಾಡಿದ್ದಿದು. ಹಾರೆಯನ್ನು ತಂದು CCTV ಒಡೆದು ಇವರು ಆಮೇಲೆ ತಮ್ಮ ಪುಂಡಾಟವನ್ನು ಮೆರಿತಾರೆ, ತಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಎಲ್ಲವೂ ನಮ್ಮ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಲ್ಲದೆ ಇನ್ನೇನು? ಈ ವಿಡಿಯೋ ಸಾಕ್ಷಿ ಆಗುತ್ತೆ. ಪೊಲೀಸರಿಗೆ ಸಿಕ್ಕಿದೆ ಇದು. ಈಗ ಅಲ್ಲಿ CCTV ಹೊಡೆದವ್ರು ಯಾರು, ಯಾವ ಕೋಮಿನವರು, ಯಾರು ಹೇಳಿದ್ರು, ಏನೆಲ್ಲ ಪ್ಲ್ಯಾನ್ ಆಗಿತ್ತು? ಅಲ್ಲಪ್ಪ, CCTV ಯಾಕೆ ಹೊಡಿಬೇಕು? ಯಾಕಂತ ಹೇಳಿದ್ರೆ ನಾವು ಬೆಂಕಿ ಹಚ್ಚೋದು, ನಾವು ಕಲ್ಲು ಹೊಡೆಯೋದು, ನಾವು ಇನ್ನೊಂದೇನೋ ದೊಂಬಿ ಮಾಡೋದು ಅದು ಕಾಣಿಸ್ಬಾರ್ದು, ಗೊತ್ತಾಗದೇ ಇರಲಿ ಅಂಥೇಳಿ ಇದನ್ನು ಮಾಡಿ ಆಮೇಲೆ ಗಲಾಟೆ ಮಾಡಿದ್ದು. ನೋಡಿ, ಅದು ಮೇನ್ ರೋಡ್ನಲ್ಲಾಗಿರುವಂಥ ಒಂದು ಘಟನೆ ಇದು. ನೋಡಿ, ಆ ಕಡೆ ಈ ಕಡೆ ಅಂಗಡಿ ಮುಂಗಟ್ಟಿದಾವಲ್ಲ, ಶಟರೆಲ್ಲ ಹಾಕಿದ್ದಾರೆ. ರಸ್ತೆ ಪಕ್ಕದಲ್ಲಿರುವಂತಹ ಅಂಗಡಿ ಮುಂಗಟ್ಟು ಮೇನ್ ಇದ್ದಾವೆ. ನೋಡಿ, ಒಂದು 4 ಜನ ಬಂದಿದ್ದಾರೆ. ಅಲ್ಲಿ ಕೆಳಗಡೆ ಇಬ್ಬರಿದ್ದಾರೆ ನೋಡಿ, ಇನ್ನೊಬ್ಬನ ಹಾರೆ ಕೊಡ್ತಾನೆ ಅಲ್ಲಿ ಕೆಳಗಡೆ. ನೋಡಿ, ಇಲ್ಲಿ 4-5 ಜನರ ಗುಂಪಿದೆ. ಆದರೆ ಯಾರು ಅಂತ ಕ್ಯಾಪ್ಚರ್ ಮಾಡೋದು ಬಹಳ ಕಷ್ಟ, ಕಂಡುಹಿಡಿಯೋದು. ನೋಡಿ, ಹಾರೆಯನ್ನು ತಂದು CCTVಯನ್ನು ಒಡೆದು ಹಾಕಿದ್ದಾರೆ ಅಂತ ಹೇಳಿದ್ರೆ ಇದು ಪ್ರೀ ಪ್ಲ್ಯಾಂಡ್. ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗತ್ತಾ? ನೋಡಿ, ಒಂದೊಂದೇ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಆಕಸ್ಮಿಕ ಅನ್ನೋರಿಗಿದು ಏನೂ ಆಗೇ ಇಲ್ಲ ಅಂತ ಹೇಳ್ತಾರಲ್ವಾ. ಹಾಗಾಗಿ ನಾವು ಏನಿದೆಯೋ ಅದನ್ನು ಹೇಳಬೇಕಷ್ಟೇ. ಇಲ್ಲಿ ವಾಸ್ತವ ಏನಿದೆಯೋ, ಈ ರೀತಿಯಾದಂಥ ಪ್ಲಾನ್ಗಳನ್ನು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇರ್ತಿದ್ವಿ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಇದು ಆಕಸ್ಮಿಕ ಅಂಥೇಳಿ ಅಂತ ಇದ್ದಾರೆ, ಆದರೆ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇದು ಸಡನ್ನಾಗಿ ಆಗಿದ್ದಲ್ಲ, ಪ್ರೀ ಪ್ಲ್ಯಾಂಡ್ ಪೂರ್ವ ನಿಯೋಜಿತವಾಗಿಯೇ ಈ ಗಲಾಟೆ ದೊಂಬೆಯನ್ನು ಮಾಡಿದ್ದು
ಪ್ರೂವ್ ಆಗಿದೆ, ಪ್ರೂವ್ ಆಗ್ತಾ ಇದೆ ಅಂತ ಅನ್ಸುತ್ತಾ ಈ ಹಾರೆ ತಗೊಂಡು CCTV ಹೊಡಿತಾ ಇರೋದನ್ನು ನೋಡಿದ್ರೆ ಬಹಳ ಕ್ಲಿಯರ್ ಆಗಿ? ನಿಜವಾಗ್ಲೂ ಪ್ರಭು, ಏನು ನಾಗಮಂಗಲದಲ್ಲಿ ನಡೆದಿರ್ತಕ್ಕಂಥ ಗಣೇಶ ಮೆರವಣಿಗೆ ವಿಚಾರದಲ್ಲಿ ಏನು ಕೋಮು ಸಂಘರ್ಷ ಆಗಿತ್ತು, ಆ ವಿಚಾರ ಒಂದು ಪ್ರಕರಣ ಇದು ಪ್ರೀ ಪ್ಲಾನ್ಡ್ ಅನ್ನುವಂಥದ್ದು ಈಗ ಸಾಬೀತಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನ್ ಗಲಭೆಕೋರರನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಪ್ರತಿನಿತ್ಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾಗಮಂಗಲ ಪಟ್ಟಣದಲ್ಲೇ ದಾಖಲಾಗಿದ್ದಂತ ಅಂದ್ರೆ CCTVಯಲ್ಲಿ ಪರಿಶೀಲನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಮತ್ತೊಂದು ಸಾಕ್ಷ್ಯ ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಪೂರ್ವಭಾವಿಯಾಗಿ ಈ ಕೃತ್ಯವನ್ನ ಮಾಡಿದ್ರು ಅನ್ನೋದಕ್ಕೆ ಮತ್ತೊಂದು ಎವಿಡೆನ್ಸ್ ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ಆರೆಯನ್ನ ತಂದು CCTVಯನ್ನ ಒಡೆದಾಕುವಂತ ಕಿಡಿಗೇಳೆ ಕೃತ್ಯ ಈಗ CCTV ಫುಟೇಜ್ ನಲ್ಲೂ ಕೂಡ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಅಂಗಡಿಗಳಿಗೆ ಬೆಂಕಿ ಹಾಕುವ ಮುನ್ನ CCTVಯನ್ನ ಹೊಡೆದಿರ್ತಕ್ಕಂಥ ದುರುಳ ದೃಶ್ಯ ಈಗ CCTV ನಲ್ಲೂ ಕೂಡ ಪತ್ತೆ ಆಗಿರ್ತಕ್ಕಂಥ. ಅಂದ್ರೆ ತಾವು ಬೆಂಕಿ ಹಚ್ಚತಕ್ಕಂಥ ಅಂದ್ರೆ ಏನ್ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಕಿಡಿಗೇಡಿಗಳು, ಆ ಕೃತ್ಯ CCTV ನಲ್ಲಿ ಸೆರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮೊದಲು ಗಲಭೆಗೂ ಮುನ್ನ ಬೆಂಕಿ ಹಚ್ಚುವಂತ ಒಂದು ದೃಶ್ಯವನ್ನ ಸೆರೆ ಆಗ್ಬಾರ್ದು ಅಂತೇಳಿ CCTV ಕ್ಯಾಮ್ರಾವನ್ನ ಹೊಡೆದಾಕಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಸಾಕಷ್ಟು ಒಂದು ಅಂಗಡಿಗೆ ನುಗ್ಗಿ ಅದನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು ಕೂಡ ಈಗ ದೃಶ್ಯದಲ್ಲಿ ಸೆರೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇದು ಪೂರ್ವ ನಿಯೋಜಿತ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಇದರ ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಗಂಭೀರ ಸ್ವರೂಪದಲ್ಲಿ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಿರ್ತಕ್ಕಂಥ ಏನು ನಾಗಮಂಗಲ ಠಾಣೆಯ ಪೊಲೀಸರು ಏನಿದ್ದಾರೆ ಅವರು ವಿವಿಧ ರೀತಿಯ ಆಯಾಮಗಳಿಂದ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಈ ಮೊದಲ ಹಂತದಲ್ಲಿ CCTV ದೃಶ್ಯವನ್ನ ಆಧರಿಸಿ ಈಗಾಗಲೇ 60ಕ್ಕೂ ಹೆಚ್ಚು ಮಂದಿಯನ್ನ ಈಗಾಗಲೇ ಬಂಧಿಸಿರ್ತಕ್ಕಂಥದ್ದು. ಇನ್ನಷ್ಟು ಮಂದಿಯನ್ನ ಪತ್ತೆ ಹಚ್ಚುವ ಕೆಲಸವನ್ನು ಕೂಡ ಈಗ ನಾಗಮಂಗಲ ಪಟ್ಟಣ ಠಾಣೆ ಪೊಲೀಸರು ಮುಂದುವರಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡಿದ್ರೆ ಅಂದ್ರೆ CCTVಯಲ್ಲಿ ಸೆರೆ ಆಗಿರ್ತಕ್ಕಂಥ ದೃಶ್ಯಗಳು ನಿಜವಾಗ್ಲೂ ಕೂಡ ಏನು ಭಯಗೊಳಿಸುವಂತ, ಜನರಲ್ಲಿ ಆತಂಕವನ್ನ ಸೃಷ್ಟಿಸುವಂತ ಕೃತ್ಯಗಳೇ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕೃತ್ಯ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಮತ್ತೊಂದು ಎವಿಡೆನ್ಸ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಪ್ರಭಾದಿಮನೆ ಶಶಿಕುಮಾರ್, ಈಗ ನೋಡ್ತಾ ಇದೀವಿ ನಾವು, ಒಂದು 5-6 ಜನರ ಗುಂಪು ಬರುತ್ತೆ, ಅವ್ಗೆ ಹಾರೆ ಸಿಗುತ್ತೆ, ಅಲ್ಲ ಇನ್ನೊಬ್ಬನು ಬಂದು ಹಾರೆ ಕೊಡ್ತಾನೆ. ಅಂದರೆ ಇವರು ಕೂಡ ಈ ಗ್ಯಾಂಗ್ ಏನಿದೆ ಅದರಲ್ಲಿ ಅವತ್ತು ಆ ಗಲಾಟೆಯಲ್ಲಿ ಇವರು ಭಾಗಿಯಾಗಿದ್ರ, ಅಥವಾ ಇವರು ಬಂದು ಕೆಲಸ ಮುಗಿಸ್ಕೊಂಡು ಹೋಗಿದ್ರ, ಅಥವಾ ಯಾರ್ದು ಸೂಚನೆ ಮೇರೆಗೆ ಹೇಗೆ ಬಂದು ಮಾಡಿರಬಹುದಾ? ಈಗ ವಶಕ್ಕೆ ಪಡೆದಿರೋದ್ರಲ್ಲಿ ಇವರು ಕೂಡ ಇರಬಹುದಾ? ಹೇಗೆ ಇವ್ರಿಗಾಗಿ ಏನಾದ್ರು ಬಲೆ ಬೀಸಿದಾರ ಅಂತ? ಹೌದು ಪ್ರಭು, ಏನು ಈ ಒಂದು ಪ್ರಾಥಮಿಕ ಹಂತದಲ್ಲಿ ಏನಿದೆ CCTVಯನ್ನ ದೃಶ್ಯಗಳನ್ನ ಸೆರೆ ಹಿಡಿದು ಅಲ್ಲಿಂದ ಆ ಕೃತ್ಯದಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವಂತದ್ದು, ಜೊತೆಗೆ ಅವ್ರನ್ನ ಬಂಧಿಸುವಂತದ್ದ ಕೆಲಸವನ್ನ ಮೊದಲ ಹಂತವಾಗಿ ಈಗ ನಾಗಮಂಗಲ ಠಾಣೆ ಪೊಲೀಸರು ಮಾಡ್ತಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇತರೆ CCTV ಫುಟೇಜ್ಗಳೇನಿದ್ವು ಅಂದ್ರೆ ಗಲಭೆ ನಡೆದಂತ ಸ್ಥಳದಲ್ಲಿ ಅಂದ್ರೆ ದಾರಿ ಉದ್ದಕ್ಕೂ ಏನೇನು ಮೆರವಣಿಗೆ ಹೋಗಿತ್ತು ಮತ್ತೆ ಗಲಭೆಗಳು ಎಲ್ಲೆಲ್ಲಾಗಿದ್ದಾವೆ, ಆ ಒಂದು ಸುತ್ತಮುತ್ತಲ ಇರ್ತಕ್ಕಂಥ ಮನೆಗಳಿರ್ಬೋದು ಅಥವಾ ಏನು ವಾಣಿಜ್ಯ ಮಳಿಗೆಗಳಲ್ಲಿ ಇರ್ತಕ್ಕಂಥ CCTV ಫುಟೇಜ್ ನ ಪರಿಶೀಲನೆಯನ್ನ ಈಗ ಮಾಡ್ತಿರ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಆ ಕೃತ್ಯದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅನ್ನೋದು ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಹೀಗಾಗಿ ಆ CCTV ಫುಟೇಜ್ ಅನ್ನ ಪತ್ತೆ ಹಚ್ಚಿ ಅಲ್ಲಿ ಪರಿಶೀಲನೆಯನ್ನ ಮಾಡಿ ಅದರಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಅವ್ರನ್ನ ಬಂಧಿಸುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಇದೀಗ ಎರಡೂ ಕೋಮಿನ ಸಾಕಷ್ಟು ಜನರನ್ನ ಈಗಾಗಲೇ ವಶಕ್ಕೆ ತಡೆದು ಒಂದು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಪ್ರತಿನಿತ್ಯ ನಾಗಮಂಗಲ ಪಟ್ಟಣ ಠಾಣೆ ಪೊಲೀಸರು ಕೂಡ ಇದೇನ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ CCTV ದೃಶ್ಯವನ್ನ ಪಾಲ್ಗೊಂಡಿದ್ರು, ಜೊತೆಗೆ ಅವರು ಇತರೆಗೆ ಏನಾದ್ರು ಅಂದ್ರೆ ಪ್ರೀ ಪ್ಲಾನ್ ಆಗಿ ಏನಾದ್ರು ಮಾಡ್ಕೊಂಡಿದ್ರ ಅಂದ್ರೆ ಗಲಭೆಗೂ ಮುನ್ನವಾಗಿ ಈ ರೀತಿಯ ಒಂದು ಪ್ರೀ ಪ್ಲಾನ್ ಅನ್ನ ಮಾಡ್ಲೇಬೇಕಾಗತ್ತೆ ಅಂತ. ಯಾಕಂತ ಹೇಳಿದ್ರೆ ಒಂದು ಈ ರೀತಿ ಆರೆ ಪಿಕಾಸಿ ಅಂತ ವಸ್ತುಗಳನ್ನ ಎತ್ಕೊಂಡ್ ಬರ್ತಕ್ಕಂಥದ್ದು ತಕ್ಷಣಕ್ಕೆ ಇದೆಲ್ಲವೂ ಕೂಡ ತಕ್ಷಣಕ್ಕೆ ತರುವಂತದ್ದಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತವೇ ಆಗಿರ್ಬೇಕು. ಹೀಗಾಗಿ ಇದಕ್ಕೂ ಮುನ್ನ ಯಾರೆಲ್ಲ ಏನು ಕೆಲವೊಂದು ಆರೋಪಗಳೇನಿದ್ವು, ಮೆಡಿಕಲ್ ನಲ್ಲಿ ಕೆಲವೊಂದು ಮಾಸ್ಕ್ಗಳನ್ನ 200ಕ್ಕೂ ಹೆಚ್ಚು ಮಾಸ್ಕ್ಗಳನ್ನ ಕೂಡ ಖರೀದಿ ಮಾಡಿದ್ರು ಅನ್ನೋ ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಹೀಗಾಗಿ ಈ ಪ್ರಕರಣಗಳಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ತನಿಖೆಯನ್ನ ಮತ್ತಷ್ಟು ಮುಂದುವರಿಸಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ. ನೋಡಿ, ಆ ದೃಶ್ಯದಲ್ಲಿ ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದು 5-6 ಜನ ಇದ್ದಾರೆ. ಅವನ ತಲೆಗೇನೋ ಕಟ್ಕೊಂಡಿದ್ದಾನೆ, ಅದು ಯಾವ ಕಲರಿಂದು ಅಂತ ನಮಗಿಲ್ಲಿ ಹೇಳೋಕ್ಕಾಗಲ್ಲ, ಗೊತ್ತಾಗ್ತಾ ಇಲ್ಲ ಕ್ಲಿಯರಾಗಿ. ಆತ ಎಲ್ಲಿವನು, ಯಾವ ಕೋಮಿನವನು ಅದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ಇದು ಪ್ರೀ ಪ್ಲ್ಯಾಂಡ್ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಮತ್ತೊಂದು ಪ್ರಬಲವಾದಂತಹ ಸಾಕ್ಷಿ ಇದು. ಯಾಕಂತ ಹೇಳಿದ್ರೆ ಇದು ಅಚಾನಕ್ಕಾಗಿದ್ದು, ಸುಮ್ಮನೆ ಕಲ್ಲು ಹೊಡೆದಿದ್ದು, ಪ್ರಚೋದನೆ ಮಾಡಿದ್ರು, ಅದಕ್ಕೆ ಹೊಡೆದ್ರು, DJ ಹಚ್ಚಿ ಸೌಂಡ್ ಬಿಟ್ಟರು, ಈ ರೀತಿಯಾದಂಥ ಕೆಲವೊಂದಿಷ್ಟು ವಾದವನ್ನು ಮಾಡ್ತಾ ಇದ್ದಾರಲ್ವ. ಹಾಗಾಗಿನೇ ಅವರೆಲ್ಲರೂ ಕೂಡ ಈ ರೀತಿಯಾದಂಥ ದೃಶ್ಯಗಳನ್ನು ನೋಡಿದ್ರೆ ಅವ್ರಿಗೆ ಬಹಳ ಕ್ಲಿಯರಾಗಿ ಅರ್ಥ ಆಗುತ್ತೆ ಇದು ಮೊದಲೇ ಎಲ್ಲ ಪ್ಲ್ಯಾನ್ ಆಗಿತ್ತು ಅನ್ನೋದು.